ನಿರ್ಗಮಿಸಿದಂತಹ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಾರಗಳಿಗೆ ನಮಸ್ಕರಿಸುತ್ತಾ, ಹಾಗೆ ಸೌಮ್ಯಜಿ ಸ್ವಾಮೀಜಿಯವರ ನಮಸ್ಕರಿಸುತ್ತಾ, ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಮಂತ್ರಿಗಳಾದಂಥ ಗೋಪಾಲಯ್ಯನವರಿಗೆ ವಂದಿಸುತ್ತಾ, ಹಾಗೂ ನನ್ನ ಹಿತೈಷಿಗಳು, ಹಿರಿಯ ಅನುಭವಿಗಳು ಹಾಗೂ IAS ಅಧಿಕಾರಿಗಳಾದಂಥ ನಿವೃತ್ತ ಅಧಿಕಾರಿಗಳಂತ ಡಾಕ್ಟರ್ ಸಿ ಸೋಮಶೇಖರ್ ಅವರಿಗೆ ಅಭಿನಂದಿಸುತ್ತಾ, ಹಾಗೂ ನನ್ನ ಆತ್ಮೀಯ ಮಿತ್ರ ಸಣ್ಣೀರಪ್ಪರವ್ರಿಗೂ ಸಹ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಕ್ಷಣಾ ವೇದಿಕೆ ಅವರಿಗೂ ಸಹ ಅಭಿನಂದಿಸುತ್ತಾ, ಇವತ್ತು ಏನು ಈ ಒಂದು ಸಿನಿಮಾ ಈಗಾಗಲೇ ರಾಜ್ಯ ಸರ್ಕಾರ 100% ತೆರಿಗೆ ವಿನಾಯಿತಿ ಕೊಟ್ಟಿದೆ. ಈಗ ನಮ್ಮ ಗುರುಗಳು ಈಗ ವೀಕ್ಷಿಸಿದ ನಂತರ ಇದು ಎಲ್ಲ ಭಾಷೆಯಲ್ಲೂ ಬರಬೇಕು ಅಂತ ಹೇಳಿ ಈಗಾಗಲೇ ನನಗೆ ಕಿವಿ ಮಾತು ಹೇಳಿದ್ರು. ಅದೇ ರೀತಿ ನಾವು ದೇಶಾದ್ಯಂತ ಇವತ್ತು ಹಿಂದಿನಲ್ಲಿ ಸುಮಾರು 200 ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಕಾಣುತ್ತೆ. 17ನೇ ತಾರೀಕು ಅಂದ್ಕೊಂಡು ತಿಳಿಸಿದ್ದೀವಿ ಈಗಾಗಲೇ. ಅದೇ ರೀತಿ ದುಬೈನಲ್ಲಿ ಮತ್ತೆ USA ನಲ್ಲೂ ಸಹ ಈ ಒಂದು ಚಲನಚಿತ್ರ ಪ್ರದರ್ಶನಗೊಳ್ಳುತ್ತೆ. ಇವತ್ತು ಏನು ಈ ಒಂದು ಸಿನಿಮಾ ನಾವು ಮಾಡಿದ್ವಿ, ಸುಮಾರು ವಿಮರ್ಶಕರು, ಪತ್ರಕರ್ತರು, ಹಿರಿಯ ಸಾಹಿತಿಗಳು ಹೇಳಿದ್ರು, ಏನು ಇಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿ ಇಷ್ಟೊಂದು ದೊಡ್ಡ ಬಡ್ಜೆಟ್ನಲ್ಲಿ ನಿರ್ಮಾಣ ಮಾಡಿದೆ, ನಿನ್ನ ಎದೆಗಾರಿಕೆ ನಾವು ಮೆಚ್ಚಲೇಬೇಕು ಅಂತ ಹೇಳಿದ್ರು. ನಾನು ಇದೊಂದು ಡಾಕ್ಯುಮೆಂಟ್ರಿ ಸಿನಿಮಾಗಲೂ ಬೇಕಾದ್ರೆ ಮಾಡ್ಬೋದಿತ್ತು ಅಂತ ಕೇಳಿದಂಥ ಸಂದರ್ಭದಲ್ಲಿ ನಾನು ಹೇಳಿದೆ, ಇವತ್ತು ಡಾಕ್ಯುಮೆಂಟ್ರಿಯಾಗಿ ಸಿನಿಮಾ ಮಾಡಿದಾಗ ಕೇವಲ ಬೆರಳೆಣಿಕೆಯಷ್ಟು ಜನಗಳಿಗೆ ಮಾತ್ರ ತಲುಪುತ್ತೆ. ಇವತ್ತು ಎಲ್ಲ ಒಂದು ಪ್ರಶಸ್ತಿಗೋಸ್ಕರ ಅಥವಾ ಸಬ್ಸಿಡಿ ಬರೋದಕ್ಕೋಸ್ಕರ ಮಾಡಿ ಸಿನಿಮಾ ಮಾಡಿದಾಗ ಜನರಿಗೆ ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನೋ ರೀತಿಯಿಂದ ಈ ಥರ ಹೆಚ್ಚು ಹೆಚ್ಚು ನಾಯಕ ನಟರುಗಳನ್ನ, ಆರ್ಟಿಸ್ಟ್ಗಳನ್ನ ಹಾಕೊಂಡು ಈ ಸಿನಿಮಾ ಮಾಡ್ಬೇಕಾಯ್ತು. ಪ್ರತಿಯೊಂದು ಕ್ರಿಯೇಟಿವಿಟಿ ಇರೋದ್ರಿಂದ ಬಡ್ಜೆಟ್ ಕೂಡ ದ್ವಿಗುಣ ಆಯಿತು. ಹಾಗಾಗಿ ಸಿನಿಮಾ ಎಲ್ಲೂ ಲೋಪ ಬರದಂತೆ ಇವತ್ತು ಪ್ರತಿಯೊಬ್ಬರಿಗೂ ಇವತ್ತೇನು ನಮ್ಮ ಕೇಂದ್ರ ಸರ್ಕಾರದ ಮೋದಿಜಿಯವರ ಆಶಯಂತೆ ಬೇಟಿ ಬಚಾವೋ ಬೇಟಿ ಪಡಾವೋ ಆ ಒಂದು ಕಾನ್ಸೆಪ್ಟು ಸಹ ಇಟ್ಕೊಂಡು, ಅದೇ ರೀತಿ ಏನು ಕಿಸಾನ್ ಸಂಯೋಜನೆ ಯೋಜನೆ ಅಡಿಯಲ್ಲಿ ಪ್ರತಿ 1 ಎಕರೆಗೆ 2,000 ಅಂತೆ, 2 ಎಕರೆಗೆ 4,000 ಇವತ್ತು ಏನು ಒಬ್ಬ ಸಣ್ಣ ರೈತ ಕೂಡ ರಸಗೊಬ್ಬರ ತಗೊಳ್ಳಿ, ಕೂಲಿಗೆ ಒಂದು ನೆರವಾಗಲಿ ಅಂತ ಹೇಳಿ ಏನು ಬಿಡುಗಡೆ ಮಾಡ್ತಾರೆ, ಅವೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ನಮ್ಮ ಹಿಂದೆ ಏನು ಉಳುವವನೇ ಒಡೆಯ ಅಂತ ದೇವರಾಜ ಅರಸು ಕಾಲದಲ್ಲಿ ಆದಂತಹ ಇವತ್ತು ಅರ್ಜಿ ಹಾಕಿದ್ರೆ ನಮ್ಮ ಈಗಾಗಲೇ ಅಧಿಕಾರಿಗಳಾಗಿ ಆ ಒಂದು ಕಾರ್ಯ ಮಾಡಿದಂಥ ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಇವತ್ತು ಜಮೀನಿಲ್ಲದವರಿಗೆ 2 ಎಕರೆ ಜಮೀನು ಸ್ಯಾಂಕ್ಷನ್ ಮಾಡೋ ಅಂತ ಒಂದು ನಿಟ್ಟಿನಲ್ಲಿ ಸರ್ಕಾರಗಳು ಏನು ಈ ಒಂದು ಸಂವಿಧಾನ ಬಂದಿದ್ರಿಂದ, ಆಶಯ ಬಂದಿದ್ರಿಂದ ಇವತ್ತು ಇವೆಲ್ಲವನ್ನು ಒಳಗೊಂಡಂತಹ ಈ ಚಿತ್ರ ನಾನು ಮಾಡಬೇಕು ಅಂತೇಳಿ ನನ್ನ ಮಗ ಇವತ್ತು ಅವರು UK ನಲ್ಲಿ ಓದ್ಕೊಂಬಂದು ಇವತ್ತು ಈ ಜೊತೆ ಸೇರಿ ನಿರ್ಮಾಣ ಮಾಡಬೇಕು ಅಂತ ಮಾಡಿದ್ವಿ. ಇದು ಎಲ್ಲ ದೇಶಗಳಲ್ಲೂ ಪ್ರದರ್ಶನಗೊಳ್ಳಿ, ನಿಮ್ಮೆಲ್ಲರ ಒಂದು ಸಹಕಾರ, ಆಶೀರ್ವಾದ, ಪ್ರೀತಿ, ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಮೊದಲನೇದಾಗಿ ಚಿತ್ರ ಬಿಡುಗಡೆಯಾಗಿ 3 ವಾರ ಆದ್ರೂ ನಿರಂತರವಾಗಿ ನಮಗೆ ಸಹಕಾರ ಕೊಡ್ತಾ ಇರುವಂತ ಮಾಧ್ಯಮ ಮಿತ್ರರಿಗೆ ತಮ್ಮೆಲ್ಲರಿಗೂ ಥ್ಯಾಂಕ್ಸ್, ತುಂಬ ಹೃದಯ ಧನ್ಯವಾದ. ಯಾವುದೇ ಸಿನಿಮಾ ಆದ್ರೂ 1 ವಾರದವರೆಗೂ ನಿಮ್ದೆಲ್ಲರದ್ದು ಸಪೋರ್ಟ್ ಇರುತ್ತೆ, ಆಮೇಲೆ ಮತ್ತೊಂದು ವಾರಕ್ಕೆ ಇನ್ನೊಂದು ಚಿತ್ರ ಬರುತ್ತೆ. ಬಟ್ ಸತತವಾಗಿ 3 ವಾರ ಆದ್ರೂ ನಿಮ್ಮೆಲ್ಲರೂ ನನಗೆ ಬೆನ್ನೆಲುವಾಗಿ ನಿಂತು ಭುಜಕ್ಕೆ ಭುಜ ಕೊಟ್ಟು, ಇಲ್ಲ ಇಂಥ ಒಳ್ಳೆ ಸಿನಿಮಾ ಇಂಡಸ್ಟ್ರಿ ಬಂದಾಗ ನಾವೆಲ್ಲ ನಿಂತ್ಕೊಂತೀವಿ ಅಂತ ಪ್ರೂವ್ ಮಾಡಿದ್ದೀರಾ. ಹ್ಯಾಟ್ಸ್ ಆಫ್ ಟು ಎಂಟೈರ್ ಮೀಡಿಯಾ. ತುಂಬ ಖುಷಿ ಆಗ್ತಾ ಇದೆ. ನಾನು ಪ್ರೈಮರಿ ಸ್ಕೂಲ್ ಇದೇ ಮಠದಲ್ಲಿ ಓದಿದ್ದು. ಆವಾಗ ನಮ್ಮ ದೊಡ್ಡ ಗುರುಗಳಿದ್ರು, ಬಾಲಗಂಗಾಧರ ಸ್ವಾಮೀಜಿಗಳು. ನಾನು ಮಂಡ್ಯ ವಿಶ್ವಮಾನವ ಸ್ಕೂಲಲ್ಲಿ ಓದಿದ್ದು 6th, 7th, 8th. ಇವತ್ತು ಅದರ ನಂತರ ಆಗಿರೋ ನಿರ್ಮಲಾನಂದ ಸ್ವಾಮಿ ಗುರುಗಳ ಮುಂದೆ ನಾನು ನಿರ್ಮಾಣ ಮಾಡಿರೋಂಥ ಸಿನಿಮಾ ತೋರಿಸಿದ್ದು ತುಂಬ ಬ್ಲೆಸ್ಸಿಂಗ್ ಫೀಲ್ ಆಯಿತು ನನಗೆ. ಇದೇ ಅನಿಸುತ್ತೆ ಸಿನಿಮಾ ತಾಕತ್ತದು. ನಾನು ಹೆಚ್ಚಿಗೆ ಏನು ಮಾತಾಡೋಕೆ ಹೋಗಲ್ಲ. ಈಗಲೂ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳ ಚಿತ್ರ ಇದೆ. ಚಿತ್ರ ತುಂಬ ಅದ್ಭುತವಾಗಿದೆ ಅಂತ ನಾವು ಹೇಳೋದಕ್ಕಿಂತ ನೀವೇ ನೋಡ್ತಾ ಇರ್ತೀರ. ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ, ಟಿವಿಲಿ ಎಲ್ಲಾದರೂ ನೋಡ್ತಾ ಇರ್ತೀರ. ಈ ಚಿತ್ರಕ್ಕೆ ಒಂದಾದ್ರೂ ನೆಗೆಟಿವ್ ರಿವ್ಯೂಸ್ ಬಂದಿಲ್ಲ. ಬಂದಿರೋದು ತುಂಬ ಬೆರಳೆಣಿಕೆ ಅಷ್ಟು ಬಂದಿರುತ್ತೆ ಅಷ್ಟೇ. ಭರಪೂರ್ವವಾಗಿ ಪಾಸಿಟಿವ್ ರಿವ್ಯೂಸ್, ಅತ್ಯುತ್ತಮ ರಿವ್ಯೂಸ್ ಬಂದಿದೆ ಈ ಚಿತ್ರಕ್ಕೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಯಾಕೆ ಹೇಳ್ತೀನಿ ಅಂದರೆ, ಇಂಥ ಚಿತ್ರಗಳು ಮತ್ತೆ ಮತ್ತೆ ಬರಬೇಕು ಅಂದರೆ ಈ ಪ್ರಯತ್ನಗಳಿಗೆ ಯಶಸ್ಸು ಸಿಕ್ಕಿದಾಗ ಮಾತ್ರ ಇನ್ನು ಮತ್ತೊಬ್ರು ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದಾಗ ಮಾತ್ರ ನಾವು ಇನ್ನೊಂದಕ್ಕೆ ಕೈ ಹಾಕೋ ಒಂದು ಶಕ್ತಿ ಬರುತ್ತೆ. ಕನ್ನಡ ಜನತೆ ಯಾವತ್ತೂ ಒಳ್ಳೆ ಸಿನಿಮಾ ಮಾಡಿದಾಗ ಕೈ ಬಿಟ್ಟಿಲ್ಲ, ಕೈ ಬಿಡೋದು ಇಲ್ಲ.
ಈ ಚಿತ್ರ ಇವಾಗ ನಾವು ಯಾವ ಸಿಚುಯೇಷನ್ ಇದೆ, ಒಂದ್ 4 ದಿವಸ ಆದ್ರೆ ಸಿನಿಮಾ, ಒಂದ್ ವಾರ ಆದ್ರೆ ಸಿನಿಮಾ ಅಂತಂದ್ರೆ ಲ್ಯಾಂಡ್ ಲಾರ್ಡ್ ಚಿತ್ರ 3ನೇ ವಾರಕ್ಕೂ ಇಷ್ಟು ಸ್ಟ್ರಾಂಗ್ ಆಗಿ ಕಲೆಕ್ಷನ್ ಆಗಿ ಮುಂದಕ್ಕೆ ಹೋಗ್ತಾ ಇದೆ. ಮುಂದಕ್ಕೆ ಇದನ್ನ ಇನ್ನೂ ದೊಡ್ಡ ಮಟ್ಟಿಗೆ ತಗೊಂಡೋಗ್ಬೇಕು ಅನ್ನೋ ಆಸೆ ಇದೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಹಿಂದಿಯಿಂದ ಪ್ಲಾನ್ ಮಾಡೋಣ ಅಂತ, ಎಂಟೈರ್ ನಾರ್ತ್ ಇಂಡಿಯಾ ಕವರ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಆಮೇಲೆ ಓವರ್ಸೀಸ್ ಕೂಡ ಪ್ಲಾನ್ ಮಾಡ್ತಾ ಇದೀವಿ ಸರ್. ಸೊ ಸಾಮಾನ್ಯವಾಗಿ ಪೊಲಿಟಿಷಿಯನ್ಸ್ ಸಿನಿಮಾಗಳನ್ನ ಒಪ್ಕೊಳ್ಳೋದಿಲ್ಲ, ಅಂತದ್ರಲ್ಲಿ ಪೊಲಿಟಿಷಿಯನ್ ಪ್ಲಸ್ ಸ್ವಾಮಿ ನೋಡಿ ಒಪ್ಕೊಳ್ತಿದ್ದಾರೆ ಅಂತಂದಾಗ ಆ ಸಿನಿಮಾದ ತಾಕತ್ತು ನಿಮ್ಗೆ ಗೊತ್ತಾಗ್ತದೆ. ಹೌದು. ಸೊ ಅಂತವ್ರ ಕಡೆಯಿಂದ ಮೆಚ್ಚುಗೆ ಪಡ್ಕೊಳ್ತಿರುವಂತದ್ದು, ಅದು ಕೂಡ ನಿಮ್ಮ ಮೊದಲನೇ ಒಂದು ಪ್ರಾಜೆಕ್ಟ್. ಹೌದು. ಖುಷಿ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ ಸರ್. ಸಿನಿಮಾ ತಾಕತ್ತೇ ಅದು ಅಲ್ವಾ. ನಮ್ದು ನಾವು ತಗೊಂಡಿರೋಂಥ ಸಬ್ಜೆಕ್ಟ್ ಬಂದು ಇಟ್ಸ್ ಅನ್ ಯೂನಿವರ್ಸಲ್ ಸಬ್ಜೆಕ್ಟ್. ನಾರ್ತ್ ಟು ಸೌತ್, ಈಸ್ಟ್ ಟು ವೆಸ್ಟ್ ಎಲ್ಲೋದ್ರೂ ಬಡವ ಇದ್ದಾನೆ, ಶ್ರೀಮಂತ ಇದ್ದಾನೆ. ಅದನ್ನ ಯಾರು ತೆಗೆದಾಕಕ್ ಆಗಲ್ಲ. ಈ ನನ್ನ ಚಿತ್ರದಲ್ಲಿ ಒಬ್ಬ ಬಡವನ ಕನಸು, ಒಬ್ಬ ಬಡವನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಅನ್ಕೊಳ್ಳಿ. ಇಲ್ಲಿ ಯಾವ್ದು ಜಾತಿ, ಧರ್ಮ, ವರ್ಗ, ವರ್ಣ ಯಾವ್ದು ಇಲ್ಲ. ಉಳ್ಳವನು ಇಲ್ದಿರೋನು ಇರೋನು ಅಂತ. ಒಬ್ಬ ಇಲ್ದವನ್ಗೆ ಆಸೆ ಸರ್. ಇವಾಗ ಬೆಂಗಳೂರಲ್ಲಿ ಇರೋರ್ಗೆ ಏನ್ ಅನ್ಸುತ್ತೆ, ಒಂದ್ ಸೈಟ್ ತಗೊಬೇಕು ಅನ್ಸುತ್ತೆ, ಒಂದ್ ಫ್ಲಾಟ್ ತಗೊಬೇಕಂತ ಅನ್ಸುತ್ತೆ. ಅದೇ ರೀತಿ ನಮ್ ದೇಶ ಬಂದ್ಬಿಟ್ಟು ಹಳ್ಳಿಗಳ ನಾಡು ಸರ್, ಹಳ್ಳಿಗಳ ದೇಶ. ಇಟ್ಸ್ ಅ ಕಂಟ್ರಿ ಆಫ್ ವಿಲೇಜಸ್. ನಾವ್ ಎಷ್ಟೇ ಮುಂದುವರೆದಿದೀವಿ, ಎಷ್ಟೇ ಡೆವಲಪ್ಮೆಂಟ್ ಆಗಿದೆ ಅಂದ್ರೂ ಇವತ್ತಿಗೂ ರೂರಲ್ ಸೈಡ್ ಪಾಪ್ಯುಲೇಷನ್, ರೂರಲ್ ಏರಿಯಾಸೇ ಜಾಸ್ತಿ ಇರುವಂತ ದೇಶ. ಸೊ ಅಲ್ಲಿ ಆ ಜನರ ಕಷ್ಟ ಕೇಳೋರು ಯಾರು? ಇಲ್ಲಿ ನಾವೆಲ್ಲ ಸಿಟಿಲಿ ಬೆಳಿತೀವಿ, ಚೆನ್ನಾಗಿದೀವಿ, ಅನುಕೂಲವಾಗಿ ನಮ್ಮ ತಂದೆ ತಾಯಿ ಎಲ್ಲ ಸಾಕಿದ್ದಾರೆ. ಬಟ್ ಆ ಹಳ್ಳಿಲಿ ಇರೋನೊಬ್ಬ ಕೂಲಿ ಅವನು ನನ್ನ ಮಗಳಿಗೆ ಓದಿಸ್ಬೇಕು. ವಿದ್ಯೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನೋಡಿ, ಇವತ್ತು ನೀವೊಂದು ಓದಿರೋದಕ್ಕೆ ನಿಮ್ಗೊಂದು ಎಂಪ್ಲಾಯ್ಮೆಂಟ್ ಅಥವಾ ಒಂದು ಕೆಲಸ ಇದೆ. ಆ ವಿದ್ಯೆ ಮಹತ್ವ ಏನು ತಂದೆ ಆಸ್ತಿ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಕಾಸು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ವಿದ್ಯೆ ಹಿಡ್ಕೊಂಡು ಏನೋ ಒಂದು ನೀವು ಸಂಪಾದನೆ ಮಾಡ್ಕೊಬಹುದು. ಸೊ 80ರ ಕಾಲದಲ್ಲಿ ವಿದ್ಯೆ ಅನ್ನೋದು ಎಲ್ರಿಗೂ ಇರ್ಲಿಲ್ಲ. ಅಂತರದಲ್ಲಿ ಒಬ್ಬ ಬಡವ ಹೋರಾಟ ಮಾಡಿ ನನ್ನ ಮಗಳಿಗೆ ನಾನು ವಿದ್ಯೆ ಕಲಿಸಿ, ವಿದ್ಯೆ ಮಹತ್ವ ಹೇಳ್ತಾನಂದ್ರೆ ಅದು ಎಲ್ಲರ ಮನೇಲೂ ಅದು ಸಲ್ಲುವಂತ ಸಂದೇಶ ಅಂತ ನಾನು ಭಾವಿಸ್ತೀನಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.